ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ಟಿಟಿಡಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಅಷ್ಟೋತ್ತರ ಶತಕಲಶಾಭಿಷೇಕ. ಸರ್ವಾಲಂಕಾರ ಶೋಭಿತರಾಗಿ ದರ್ಶನವಿತ್ತ ಶ್ರೀ ಭೂ ಸಮೇತ ಶ್ರೀ ಶ್ರೀನಿವಾಸ. ಆಕಾಶಗಂಗಾದಲ್ಲಿ ವೈಭವವಾಗಿ ಶ್ರೀ ಅಂಜನಾದೇವಿ ಸಹಿತ ಶ್ರೀ ಬಾಲಾಂಜನೇಯನಿಗೆ ಅಭಿಷೇಕ. ಕಪಿಲ ತೀರ್ಥದಲ್ಲಿ ಆದಿ ದಂಪತಿಗಳಿಗೆ ಮಾಸ ಶಿವರಾತ್ರಿ ಅಂಗವಾಗಿ ಪಂಚಾಮೃತಾಭಿಷೇಕ. ಬೆಂಗಳೂರಿನ ಶ್ರೀ ರಾಘವೇಂದ್ರ ಮಠದಲ್ಲಿ ಘನವಾಗಿ ಶ್ರೀರಾಮಚಂದ್ರ ಸಂಸ್ಥಾನ ಪೂಜೆ. ಲೋಕ ಕಲ್ಯಾಣಾರ್ಥ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ ಆಧ್ವರ್ಯದಲ್ಲಿ ಪ್ರತ್ಯೇಕ ಪೂಜೆಗಳು. ಪ್ರಜೆಗಳ ಶ್ರೇಯಸ್ಸಿಗಾಗಿ ಕೋಲಾರದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆಲಯದಲ್ಲಿ ಅಭಿಷೇಕಗಳು. ತಿರುವಾರೂರಿನಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಕೇದಾರೇಶ್ವರ ಆಲಯ ಮಹಾಮಸ್ತಕಾಭಿಷೇಕ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು.
ಕಮಲದೊಳಗೆನ್ನ ನಿನ್ನ ಪದ ಕಮಲವ ನೀ ದಯಗೈಯೋ ಮುನ್ನ. ಹೃದಯ ಕಮಲದೊಳಗೆನ್ನ ನಿನ್ನ ಪದ ಕಮಲವ ನೀ ದಯಗೈಯೋ ಮುನ್ನ. ಚೆದುರ ಕುಣಿಯೋ ಚಲ್ವರನ್ನ ಚೆದುರ ಕುಣಿಯೋ ಚಲ್ವರನ್ನ ವಿಭುಧರೊಡೆಯನೇ ನಿತ್ಯಾನಂದ ಶ್ರೀಕೃಷ್ಣ. ಚೆದುರ ಕುಣಿಯೋ ಚಲ್ವರನ್ನ ವಿಭುಧರೊಡೆಯನೇ ನಿತ್ಯಾನಂದ ಶ್ರೀಕೃಷ್ಣ. ಗೋವಿಂದ ಅಹ ಗೋವಿಂದ ಅಹ ಗೋವಿಂದ ಗೋವಿಂದ ಕೃಷ್ಣ. ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ. ಗೋವಿಂದ ಗೋವಿಂದ ಕೃಷ್ಣ 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 ಗೋವಿಂದ ಗೋವಿಂದ ಕೃಷ್ಣ. ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ. ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ. ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ. ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ. ತಿರುಮಲ ಕ್ಷೇತ್ರದಲ್ಲಿ ಹನುಮ ಜಯಂತಿ ಉತ್ಸವವು ಅತ್ಯಂತ ವೈಭವವಾಗಿ ಜರುಗುತ್ತಿವೆ. ಜೂನ್ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಜರುಗುವ ಉತ್ಸವಗಳ ಅಂಗವಾಗಿ ಕೊನೆಯ ದಿನ ಬುಧವಾರ ಬೆಳಗ್ಗೆ ಆಕಾಶಗಂಗಾದಲ್ಲಿ ನೆಲೆಸಿರುವ ಶ್ರೀ ಅಂಜನಾದೇವಿ ಸಹಿತ ಶ್ರೀ ಬಾಲಾಂಜನೇಯ ಸ್ವಾಮಿ ಆಲಯದಲ್ಲಿ ಸ್ನಪನ ತಿರುಮಂಜನ ಘನವಾಗಿ ಜರುಗಿತು. ವೇದ ಮಂತ್ರೋಚ್ಚಾರಣೆ ಮಂಗಳ ವಾದ್ಯಗಳ ನಡುವೆ ಅರ್ಚಕರು ಸಂಕಲ್ಪ ಪೂಜೆಗಳೊಂದಿಗೆ ಅಂಜನಾದೇವಿಗೆ ಶ್ರೀ ಬಾಲಾಂಜನೇಯ ಸ್ವಾಮಿಯವರಿಗೆ ಪಂಚಾಮೃತಗಳು ಅರಿಶಿನ ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುವಂಜನವನ್ನು ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ನಂತರ ಆಲಯದ ಪ್ರಾಂಗಣದಲ್ಲಿರುವ ಶ್ರೀ ಸೀತಾರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳಿಗೆ ಪ್ರತ್ಯೇಕ ಆರತಿಯನ್ನು ಸಮರ್ಪಿಸಿದರು. ಪರಿಪೂರ್ಣಂ ತದಸ್ತುತೆ ಅನ್ಯಥಾ ಶರಣಂ ನಾಸ್ತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತ್ವಮೇವ ಶರಣಂ ಮಮ ಕಾರುಣ್ಯ ಭಾವೇನ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ ರಕ್ಷ ರಕ್ಷ ಜನಾರ್ದನ ಪ್ರವಕ್ಷ್ಯಾಮಿ ಆಚಾರ್ಯಸ್ಯ ಸ್ತೋತ್ರಪಾಠಮಿದಂ ಪರಂ ಯಃ ಪಠೇತ್ ಶೃಣುಯಾತ್ ನಿತ್ಯಂ ಭಕ್ತಿ ಶ್ರದ್ಧಾ. ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ದಿನ ತಮ್ಮ ಅಮೃತ ಹಸ್ತದಿಂದ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಪೂಜೆಯೊಂದಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಪಾದಕ್ಕೆ ಪಾದಪೂಜೆ ಮತ್ತು ರಾಯರ ಬೃಂದಾವನಕ್ಕೆ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀಪಾದರ ಪೂರ್ವಾಶ್ರಮದ ತಂದೆಯವರಾದ ಪಂಡಿತ ಕೇಸರಿ ರಾಜ ಎಸ್ ಗಿರಿ ಆಚಾರ್ಯರು ಮತ್ತು ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್, ವಿದ್ವಾನ್ ಡಾಕ್ಟರ್ ಎನ್ ವಾದಿರಾಜ ಆಚಾರ್ ಉಪಸ್ಥಿತರಿದ್ದರು ಎಂದು ಶ್ರೀ ನಂದಕಿಶೋರಾಚಾರ್ಯರು ತಿಳಿಸಿದರು. ಹಾಗೂ ಶ್ರೀಮಠದ ಸಿಬ್ಬಂದಿಗಳು ಮತ್ತು ಭಕ್ತಾದಿಗಳು ಪೂಜಾ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಶ್ರೀಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು.
ತಿರುಪತಿಯ ಕಪಿಲತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಮಾಸ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ಸೇವೆಯು ನಯನಾನಂದಕರವಾಗಿ ಜರುಗಿತು. ಬುಧವಾರದ ಪ್ರಯುಕ್ತ ಸ್ವಾಮಿಗೆ ನಯನಾನಂದಕರವಾಗಿ ಅಭಿಷೇಕ ಸೇವೆಯನ್ನು ನೆರವೇರಿಸಲಾಯಿತು. ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿಯನ್ನು, ಶ್ರೀ ಕಾಮಾಕ್ಷಿ ದೇವಿಯನ್ನು ಆಸೀನರಾಗಿಸಿದ ಅರ್ಚಕರು ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಷೋಡಶೋಪಚಾರ ಕೈಂಕರ್ಯಗಳೊಂದಿಗೆ ಪೂಜಿಸಿದರು. ನಂತರ ಸ್ವಾಮಿ ಅಮ್ಮನವರಿಗೆ ಮೊದಲಿಗೆ ಪವಿತ್ರ ಗಂಗಾಜಲ, ನಂತರ ಪಂಚಾಮೃತಗಳು, ಹಲವು ಹಣ್ಣಿನ ರಸ, ನಂತರ ಪರಿಮಳಭರಿತ ಮಂಗಳ ದ್ರವ್ಯಗಳೊಂದಿಗೆ ಕಣ್ಣು ಕೋರಿಸುವ ಹಾಗೆ ಸುಗಂಧಾಭಿಷೇಕವನ್ನು ನಿರ್ವಹಿಸಿ, ತದನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಧೂಪದೀಪ ನೈವೇದ್ಯಗಳು, ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಚಿತ್ತೂರು ಜಿಲ್ಲೆ ಕಾರವೇಟಿ ನಗರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ಟಿಟಿಡಿ ಆಧ್ವರ್ಯದಲ್ಲಿ ಅತ್ಯಂತ ವೈಭವದಿಂದ ನೆರವೇರಿಸಲಾಗುತ್ತಿದೆ. ಬ್ರಹ್ಮೋತ್ಸವಗಳ ಅಂಗವಾಗಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸ್ವರ್ಣವರ್ಣ ಪಟ್ಟು ಪೀತಾಂಬರ ಪರಿಮಳಭರಿತ ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಮಹಾರಥದಲ್ಲಿ ಆಸೀನರನ್ನಾಗಿಸಿದರು. ತದನಂತರ ಅರ್ಚಕರು ಸಂಪ್ರದಾಯಬದ್ಧವಾಗಿ ರಥಾಂಗ ಪೂಜೆಗಳನ್ನು ಮಾಡಿ ರಥೋತ್ಸವವನ್ನು ಪ್ರಾರಂಭಿಸಿದರು. ಭಕ್ತರು ಜಯ ಜಯ ವೇಣುಗೋಪಾಲ ನಾಮಸ್ಮರಣೆ ಮಾಡುತ್ತಾ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ನೆಲ್ಲೂರು ಜಿಲ್ಲೆ ಬುಚ್ಚಿರೆಡ್ಡಿಪಾಳ್ಯ ಜೊನ್ನವಾಡ ಕ್ಷೇತ್ರದಲ್ಲಿ ನೆಲೆಸಿರುವ ಕಾಮಾಕ್ಷಿ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಉತ್ಸವವನ್ನು ಪುರಸ್ಕರಿಸಿ ಕಾಮಾಕ್ಷಿ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ನಂದಿವಾಹನ ಸೇವೆ ನಯನಾನಂದಕರವಾಗಿ ಜರುಗಿತು. ಸ್ವರ್ಣಶೋಭಿತ ವಜ್ರಾಭರಣಗಳು, ಪಟ್ಟು ಪೀತಾಂಬರ, ಪರಿಮಳಭರಿತ ಪುಷ್ಪಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ ಮನೋಹರವಾಗಿ ಅಲಂಕರಿಸಿ ನಂದಿವಾಹನದಲ್ಲಿ ಆಸೀನರನ್ನಾಗಿಸಿದರು. ಅರ್ಚಕರು ಪ್ರತ್ಯೇಕವಾಗಿ ಪೂಜೆಯನ್ನು ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಮುಗಿಲು ಮುಟ್ಟಿದ ದೇವನಾಮಸ್ಮರಣೆ, ಕಲಾ ಪ್ರದರ್ಶನಗಳ ನಡುವೆ ಜೊನ್ನವಾಡ ಕ್ಷೇತ್ರದ ಬೀದಿಗಳಲ್ಲಿ ಆದಿದಂಪತಿಯರ ನಂದಿವಾಹನ ಸೇವೆ ಆನಂದವಾಗಿ ಸಾಗಿತು. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯಲ್ಲಿನ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವನ್ನು ನಿರಂತರವಾಗಿ ನೆರವೇರಿಸಲಾಗುತ್ತಿದೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭಿಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು, ಸುದರ್ಶನ ಚಕ್ರತಾಳ್ವರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಗೋವಿಂದ.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ನೆಲೆಸಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಇದರ ನಿಮಿತ್ತ ಮೊದಲಿಗೆ ಗಣಪತಿ, ನಗರೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವರುಗಳಿಗೆ ಅಭಿಷೇಕವನ್ನು ಮಾಡಲಾಯಿತು. ನಂತರ ಆಲಯ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನು ನೆರವೇರಿಸಲಾಯಿತು. ತರುವಾಯ ಹೋಮಕುಂಡವನ್ನು ಸ್ಥಾಪಿಸಿ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬಳಿಕ ಭಕ್ತರು ಕಳಶಗಳನ್ನು ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಆಲಯದಲ್ಲಿರುವ ಎಲ್ಲ ದೇವರುಗಳಿಗೂ ಕುಂಭಾಭಿಷೇಕವನ್ನು ಮಾಡಲಾಯಿತು. ಆನಂತರ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಫಲಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ತದನಂತರ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯದೊಂದಿಗೆ ಪುಷ್ಪಾರ್ಚನೆ, ಚಾಮರ ಸೇವೆ ಹಾಗೂ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ತಮಿಳುನಾಡಿನ ತಿರುವಾರೂರಿನಲ್ಲಿರುವ ಅರಣ್ಮೆಕು ಸೌಂದರ್ಯವಳ್ಳಿ ಉತ್ತರ ಕೇದಾರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಸ್ತಕಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಪ್ರಥಮ ಯಾಗಶಾಲೆಯೊಂದಿಗೆ ಆರಂಭವಾದ ಮಹಾಮಸ್ತಕಾಭಿಷೇಕದ ಅಂಗವಾಗಿ ಆಲಯದಲ್ಲಿ ವಿವಿಧ ಯಾಗಪೂಜೆಯನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಲ್ಲಿಸಿ ದೀಪಾರಾಧನೆಯನ್ನು ನೆರವೇರಿಸಿದರು. ನಂತರ ಶಿವಾಚಾರ್ಯರು ಯಾಗಶಾಲೆಯಿಂದ ಪೂಜೆ ಸಲ್ಲಿಸಿ ರಾಜಗೋಪುರ, ಸೌಂದರ್ಯವಳ್ಳಿ, ವಿನಾಯಕ, ಸುಬ್ರಹ್ಮಣ್ಯ, ನಂದಿಕೇಶ್ವರ ಆಲಯಗಳ ಗೋಪುರ ಕುಂಭಾಭಿಷೇಕವನ್ನು ನೆರವೇರಿಸಿದರು. ನಂತರ ಶತಪೂಜೆಗಳನ್ನು ಮಾಡಿದ ನಂತರ ದೀಪಾರಾಧನೆಯನ್ನು ಮಾಡಿದರು.
ಬಳಿಕ ಸ್ವಾಮಿ ಅಮ್ಮನವರಿಗೆ ಅಭಿಷೇಕವನ್ನು ನೆರವೇರಿಸಲಾಯಿತು. ಈ ವೇಳೆ ಸಹಸ್ರಾರು ಜನರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಮೈಸೂರಿನ ನೇತಾಜಿ ವೃತ್ತ ಕನಕದಾಸ ನಗರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ದೇವಿಗೆ ನೂತನ ವಸ್ತ್ರ, ಸಕಲಾಭರಣಗಳು ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರಿಸುವಂತೆ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಅಮ್ಮನವರಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಮಾಡಲಾಯಿತು. ತರುವಾಯ ಉಪಾಲಯದಲ್ಲಿರುವ ಗೋದಾದೇವಿ ಹಾಗೂ ಶ್ರೀಕೃಷ್ಣ ಮೂರ್ತಿಗಳಿಗೂ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ಪಾರಾಯಣವನ್ನು ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ರಾಗಧನ ಉಡುಪಿ ಇವರ ಸಹಯೋಗದಲ್ಲಿ ವಿದ್ವಾನ್ ಪ್ರಣವಶ್ರೀ ಯಶಸ್ವಿ ಸುಬ್ಬರಾವ್ ಮತ್ತು ಮೋಕ್ಷಿತ್ ಎಸ್ ಬೆಂಗಳೂರು ಇವರಿಂದ ದ್ವಂದ್ವ ವಯೋಲಿನ್ ವಾದನ ಕಾರ್ಯಕ್ರಮ ನಡೆಯಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಎನ್ಆರ್ ಜ್ಞಾನಮೂರ್ತಿರವರಿಂದ ಶ್ರೀರಾಮನಾಮ ಮಹತ್ವ ಎಂಬ ಹರಿಕತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. రాముని భజన చేయవే ఓ మనస, రాముని భజన చేయవే సీత, రాముని భజన చేయవే. దాసవత్సలుని ధర పరిపాలుని, దాసవత్సలుని రావణు తమ్ముని రక్షించిన హరి దాస. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.